ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಜೋರಾಗಿದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ. ಇದೆಲ್ಲದರ ಮಧ್ಯೆ ದರ ಏರಿಕೆ ವಿಚಾರವಾಗಿ ನಡೆಯಬೇಕಾಗಿದ್ದ ಮಹತ್ವದ ಸಭೆಯೂ ರದ್ದಾಗಿದೆ. ಹಾಗಾದರೆ ಇವತ್ತು ಏನೆಲ್ಲ ಹೈಡ್ರಾಮಾ ಆಯಿತು ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಎಂಆರ್ಸಿಎಲ್ ಹೈ ವೋಲ್ಟೇಜ್ ಮೀಟಿಂಗ್ ರದ್ದು. ಪರಿಷ್ಕೃತ ದರ ಬರೋವರೆಗೂ ಕೂಡ ಯಥಾಸ್ಥಿತಿ. ಜನಸಾಮಾನ್ಯರಿಗೆ ದರ ಏರಿಕೆಯ ಬರೆ ಎಳೆಯೋದಕ್ಕೆ ಬಿಎಂಆರ್ಸಿಎಲ್ ಕಬ್ಬಿಣ ಕಾಯಿಸಿತ್ತು. ಆದರೆ ಕೇಂದ್ರ ಸರ್ಕಾರ ತಣ್ಣೀರೆರಚಿದೆ, ಬೆಲೆ ಏರಿಕೆಗೆ ಬ್ರೇಕ್ ಹಾಕಿದೆ. ಆದರೆ ಇಂದು ನಡೆಯಬೇಕಾಗಿದ್ದ ಮೆಟ್ರೋ ಬೋರ್ಡ್ ಮೀಟಿಂಗ್ ರದ್ದಾಗಿದೆ. ಅದ್ಯಾವಾಗ ನಡೆಯುತ್ತೆ ಅಂತ ಗೊತ್ತಿಲ್ಲ. ಮೆಟ್ರೋ ಟಿಕೆಟ್ ದರ ಏರಿಸಿ ಬಿಎಂಆರ್ಸಿಎಲ್ ಇಕ್ಕಟ್ಟಿಗೆ ಸಿಲುಕಿಸಿದೆ. ಎಫ್ಎಫ್ಸಿ ವರದಿ ಮೇರೆಗೆ 5% ದರ ಏರಿಸಲಾಗಿತ್ತು. ಆದ್ರೀಗ ದರ ಏರಿಕೆ ಇಳಿಸೋದಕ್ಕೂ ಆಗದೆ ಕೈ ಬಿಡೋದಕ್ಕೂ ಆಗದೆ ಬಿಎಂಆರ್ಸಿಎಲ್ ಒದ್ದಾಡ್ತಾ ಇದೆ. ಹಾಗಿದ್ದ ಮೇಲೆ ಮೊದಲ ಸಾಧ್ಯತೆ ಏನು ಅಂತ ನೋಡೋದಾದ್ರೆ ಏರಿಕೆ ಆದ ದರ ಇಳಿಕೆ ಮಾಡಬಹುದು. ಆದ್ರೆ ಏಕಾಏಕಿ ಏರಿಕೆ ದರ ಇಳಿಸುವ ಶಕ್ತಿ ನಿಗಮಕ್ಕೆ ಸಾಧ್ಯವಿಲ್ಲ. ಹೆಚ್ಚಿಸಿದ ದರ ಇಳಿಸೋದಕ್ಕೆ ಮತ್ತೊಂದು ಸಮಿತಿ ನೇಮಕಾತಿ ಆಗಬೇಕು. ಆ ತಜ್ಞರ ಸಮಿತಿ ವರದಿ ನೀಡಿದ ಬಳಿಕ ದರ ಇಳಿಸಬಹುದು. ಎರಡನೇ ಸಾಧ್ಯತೆ ಏನು ಅಂತ ನೋಡೋದಾದ್ರೆ ದರ ಏರಿಕೆಯನ್ನ ರದ್ದು ಮಾಡುವುದು. ಸದ್ಯ ಏರಿಕೆ ಮಾಡಿರುವ ದರ ರದ್ದು ಮಾಡೋದಕ್ಕೆ ನೇರ ಅವಕಾಶ ಇದೆ. ಕೇಂದ್ರ ರಾಜ್ಯ ಸರ್ಕಾರ ಈಗಿನ ಎಫ್ಎಫ್ಸಿ ಮತ್ತು ಬಿಎಂಆರ್ಸಿಎಲ್ ಯಾರಿಗೂ ಕೂಡ ರದ್ದು ಮಾಡುವ ಅವಕಾಶ ಇಲ್ಲ. ಆದರೆ ಮೆಟ್ರೋ ರೈಲ್ವೇಸ್ನ O&M ಕಾಯ್ದೆಯ 37ನೇ ಸೆಕ್ಷನ್ ಅಡಿಯಲ್ಲಿ ರದ್ದತಿಗೆ ಅವಕಾಶ ಇದೆ. ಅದನ್ನು ರದ್ದು ಮಾಡುವ ಅಧಿಕಾರ ಇರುವುದು 14 ಸದಸ್ಯರು ಇರುವ ಬಿಎಂಆರ್ಸಿಎಲ್ನ ನಿರ್ದೇಶಕ ಮಂಡಳಿಗೆ ಮಾತ್ರ. ಇದೊಂದು ಖಾಲಿ ಟ್ರಂಕ್ ಸರ್ಕಾರ. ಮೆಟ್ರೋ ಪ್ರಯಾಣ ದರ ಏರಿಕೆಯ ವಿರುದ್ಧ ಬಿಜೆಪಿ ಬೀದಿಗಿಳಿದಿತ್ತು. ಖಾಲಿ ಟ್ರಂಕ್ ಹಿಡಿದು ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನು ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡೋಕೆ ಆಗೋದಿಲ್ಲ, ಅದನ್ನು ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರಿಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ಸಮಿತಿಯನ್ನೇ ರದ್ದು ಮಾಡಿದ ರಾಜ್ಯ ಸರ್ಕಾರ. But whatever the committee has been formed earlier is abundant. Earlier ಏನು ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ಪ್ರಮುಖವಾದಂಥ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ನಾವೇ ದರ ಏರಿಕೆ ರದ್ದು ಮಾಡಿದ್ದು ಎಂದ ಬಂಡೆ. ನೀವೇ ನೇಮಿಸಿದ MD ಇಂದ ದರ ಏರಿಕೆಯಿಂದ ಬಿಜೆಪಿ. ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟು, ಪರ್ ಯೂನಿಟ್ ಕಾಸ್ಟು, ಇವೆಲ್ಲ ಕೂಡ ಎನರ್ಜಿ ಕಾಸ್ಟು, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೋಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಇದರ ಕೇಂದ್ರ ಸರ್ಕಾರದ ಪಾತ್ರ ಎಲ್ಲಿ ಬರ್ತದೆ? ಕೇಂದ್ರ ಸರ್ಕಾರ ಮಾನಿಟರಿಂಗ್ ಬಾಡಿ ಅಷ್ಟೇ. ಹಣ ಸಹಾಯವನ್ನ ಕೇಂದ್ರ ಸರ್ಕಾರ ಮೆಟ್ರೋಗೆ ಮಾಡುತ್ತೆ. ಆದ್ರೆ ಪೂರ್ತಿ ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತತೆ? ನಾನು ಅಂತ ಹೇಳಿದ್ದೀನಿ, ನಾನಂತೂ ಬಸ್ ಇಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಬೈದಾಡ್ಕೊಳ್ಳಿ, ಮೆಟ್ರೋ ಪ್ರಯಾಣ ದರ ಹೆಚ್ಚಿಸಬೇಡಿ ಅನ್ನೋದೇ ಜನರ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ರಾಜಕೀಯ ಜೋರಾಗಿದೆ. ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ.
ಇದೆಲ್ಲದರ ಮಧ್ಯೆ ದರ ಏರಿಕೆ ವಿಚಾರವಾಗಿ ನಡಿಬೇಕಾಗಿದ್ದ ಮಹತ್ವದ ಸಭೆಯೂ ರದ್ದಾಗಿದೆ. ಹಾಗಾದ್ರೆ ಇವತ್ತು ಏನೆಲ್ಲ ಹೈಡ್ರಾಮಾ ಆಯಿತು ಅನ್ನೋದರ ರಿಪೋರ್ಟ್ ಇಲ್ಲಿದೆ ನೋಡಿ. BMRCL ಹೈ ವೋಲ್ಟೇಜ್ ಮೀಟಿಂಗ್ ರದ್ದು. ಪರಿಷ್ಕೃತ ದರ ಬರೋವರೆಗೂ ಕೂಡ ಯಥಾಸ್ಥಿತಿ. ಜನಸಾಮಾನ್ಯರಿಗೆ ದರ ಏರಿಕೆಯ ಬರೆ ಎಳೆಯೋದಕ್ಕೆ BMRCL ಕಬ್ಬಿಣ ಕಾಯಿಸಿತ್ತು. ಆದರೆ ಕೇಂದ್ರ ಸರ್ಕಾರ ತಣ್ಣೀರೆರಚಿದೆ. ಬೆಲೆ ಏರಿಕೆಗೆ ಬ್ರೇಕ್ ಹಾಕಿದೆ. ಆದರೆ ಇಂದು ನಡೆಯಬೇಕಾಗಿದ್ದ ಮೆಟ್ರೋ ಬೋರ್ಡ್ ಮೀಟಿಂಗ್ ರದ್ದಾಗಿದೆ. ಅದ್ಯಾವಾಗ ನಡೆಯುತ್ತೆ ಅಂತ ಗೊತ್ತಿಲ್ಲ. ಮೆಟ್ರೋ ಟಿಕೆಟ್ ದರ ಏರಿಸಿ BMRCL ಇಕ್ಕಟ್ಟಿಗೆ ಸಿಲುಕಿಸಿದೆ. FFC ವರದಿ ಮೇರೆಗೆ 5% ದರ ಏರಿಸಲಾಗಿತ್ತು. ಆದ್ರೀಗ ದರ ಏರಿಕೆ ಇಳಿಸೋದಕ್ಕೂ ಆಗದೆ ಕೈ ಬಿಡೋದಕ್ಕೂ ಆಗದೆ BMRCL ಒದ್ದಾಡ್ತಾ ಇದೆ. ಹಾಗಿದ್ದ ಮೇಲೆ ಮೊದಲ ಸಾಧ್ಯತೆ ಏನು ಅಂತ ನೋಡೋದಾದ್ರೆ ಏರಿಕೆ ಆದ ದರ ಇಳಿಕೆ ಮಾಡಬಹುದು. ಆದ್ರೆ ಏಕಾಏಕಿ ಏರಿಕೆ ದರ ಇಳಿಸುವ ಶಕ್ತಿ ನಿಗಮಕ್ಕೆ ಸಾಧ್ಯವಿಲ್ಲ. ಹೆಚ್ಚಿಸಿದ ದರ ಇಳಿಸೋದಕ್ಕೆ ಮತ್ತೊಂದು ಸಮಿತಿ ನೇಮಕಾತಿ ಆಗಬೇಕು. ಆ ತಜ್ಞರ ಸಮಿತಿ ವರದಿ ನೀಡಿದ ಬಳಿಕ ದರ ಇಳಿಸಬಹುದು. ಎರಡನೇ ಸಾಧ್ಯತೆ ಏನು ಅಂತ ನೋಡೋದಾದ್ರೆ ದರ ಏರಿಕೆಯನ್ನ ರದ್ದು ಮಾಡುವುದು. ಸದ್ಯ ಏರಿಕೆ ಮಾಡಿರುವ ದರ ರದ್ದು ಮಾಡೋದಕ್ಕೆ ನೇರ ಅವಕಾಶ ಇದೆ. ಕೇಂದ್ರ ರಾಜ್ಯ ಸರ್ಕಾರ ಈಗಿನ FFC ಮತ್ತು BMRCL ಯಾರಿಗೂ ಕೂಡ ರದ್ದು ಮಾಡುವ ಅವಕಾಶ ಇಲ್ಲ. ಆದರೆ ಮೆಟ್ರೋ ರೈಲ್ವೇಸ್ನ O&M ಕಾಯ್ದೆಯ 37ನೇ ಸೆಕ್ಷನ್ ಅಡಿಯಲ್ಲಿ ರದ್ದತಿಗೆ ಅವಕಾಶ ಇದೆ. ಅದನ್ನು ರದ್ದು ಮಾಡುವ ಅಧಿಕಾರ ಇರುವುದು 14 ಸದಸ್ಯರು ಇರುವ BMRCLನ ನಿರ್ದೇಶಕ ಮಂಡಳಿಗೆ ಮಾತ್ರ. ಇದೊಂದು ಖಾಲಿ ಟ್ರಂಕ್ ಸರ್ಕಾರ. ಮೆಟ್ರೋ ಪ್ರಯಾಣ ದರ ಏರಿಕೆಯ ವಿರುದ್ಧ ಬಿಜೆಪಿ ಬೀದಿಗಿಳಿದಿತ್ತು. ಖಾಲಿ ಟ್ರಂಕ್ ಹಿಡಿದು ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನು ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡೋಕ್ಕಾಗೋದಿಲ್ಲ, ಅದನ್ನು ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ಸಮಿತಿಯನ್ನೇ ರದ್ದು ಮಾಡಿದ ರಾಜ್ಯ ಸರ್ಕಾರ. But whatever the committee has been formed earlier is abundant. Earlier ಏನು ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು, ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ. ಸೊ ಇದನ್ನ ತಮಗೆ ವಿಚಾರವನ್ನ ಪ್ರಮುಖವಾದಂಥ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ನಾವೇ ದರ ಏರಿಕೆ ರದ್ದು ಮಾಡಿದ್ದು ಎಂದ ಬಂಡೆ. ನೀವೇ ನೇಮಿಸಿದ MD ಇಂದ ದರ ಏರಿಕೆಯಿಂದ ಬಿಜೆಪಿ. ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟು, ಪರ್ ಯೂನಿಟ್ ಕಾಸ್ಟು, ಇವೆಲ್ಲ ಕೂಡ ಎನರ್ಜಿ ಕಾಸ್ಟು, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೋಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಏರಿಕೆ ಮಾಡಿದ್ದಾರೆ. ಇದರ ಕೇಂದ್ರ ಸರ್ಕಾರದ ಪಾತ್ರ ಎಲ್ಲಿ ಬರ್ತದೆ? ಕೇಂದ್ರ ಸರ್ಕಾರ ಮಾನಿಟರಿಂಗ್ ಬಾಡಿ ಅಷ್ಟೇ. ಹಣ ಸಹಾಯವನ್ನ ಕೇಂದ್ರ ಸರ್ಕಾರ ಮೆಟ್ರೋಗೆ ಮಾಡುತ್ತೆ. ಆದ್ರೆ ಪೂರ್ತಿ ಟೆಂಡರ್ ಕರೆಯೋದು ಇವರೇ, ಅಧಿಕಾರಿಗಳ ನೇಮಕ ಮಾಡೋದು ಇವರೇ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು ಇವರೇ, ಅವ್ರ ಹತ್ರ ವಸೂಲಿ ಮಾಡೋರು ಇವರೇ. ಇಲ್ಲಿ ಕೇಂದ್ರ ಸರ್ಕಾರ ಹೇಗೆ ಬೆಲೆ ಏರಿಕೆ ಮಾಡ್ತತೆ? ನಾನು ಅಂತ ಹೇಳಿದ್ದೀನಿ, ನಾನಂತೂ ಬಸ್ ಎಂಥದ್ದು ಮೆಟ್ರೋ ದರ ಏರಿಸಿ ಅಂತ ಹೇಳಿರಲಿಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಬೈದಾಡ್ಕೊಳ್ಳಿ, ಮೆಟ್ರೋ ಪ್ರಯಾಣ ದರ ಹೆಚ್ಚಿಸಬೇಡಿ ಅನ್ನೋದೇ ಜನರ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.